ಪಾಕಿಸ್ತಾನವನ್ನ ನಾವು ಡಿಸೈನ್ ಆಗಿ ಬೈತೀವಿ. ಪಾಕಿಸ್ತಾನವನ್ನ ಪಾಪಿಸ್ತಾನ ಅಂತೀವಿ, ಭಿಕಾರಿಸ್ತಾನ ಅಂತೀವಿ, ಶತ್ರು ರಾಷ್ಟ್ರ ಅಂತೀವಿ, ನಮಕ್ ಹರಾಮ್ ಪಾಕಿಸ್ತಾನ್ ಅಂತೀವಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲದ ರಾಷ್ಟ್ರ ಅಂತೀವಿ. ಇದನ್ನೆಲ್ಲ ನಾವು ಹೇಳಿ ನೀವು ಕೇಳಿ ನಮ್ಮವರು ಬರೆದು ಸಾಕಾಗೋಗಿದೆ. ಈಗ ಪಾಕಿಸ್ತಾನಕ್ಕೆ ಒಂದು ಹೊಸ ಪದವನ್ನ ನಾವು ಕೊಡ್ತಾ ಇದ್ದೀವಿ. ಹೊಸ ರೀತಿಯಲ್ಲಿ ಬೈಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ. ಹಾಗಿದ್ರೆ ಯಾವ್ದಾ ಹೊಸ ಪದ? ಬನ್ನಿ ಕೇಳ್ಕೊಂಬರೋಣ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಭಿಕ್ಷುಕ. ಸೌದಿಯಿಂದ 5,000 ಭಿಕ್ಷುಕರು ಗಡೀಪಾರು. ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಹಣ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ ಪಾಕಿಸ್ತಾನಿ ಜನರು ವಿದೇಶಕ್ಕೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ. ಇದರ ಮಧ್ಯೆ ಪಾಪಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಕಾಟ ಎಷ್ಟಿದೆ ಅಂದ್ರೆ ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾ ಮಂಡಿಸಿದ್ದು ಭಿಕ್ಷಾಟನೆ ಆರೋಪದ ಮೇಲೆ ವಿದೇಶಗಳಿಂದ ಎಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಒಟ್ಟು 5,000 ಜನರ ಪೈಕಿ 1,002 ಖೈಬರ್ ಪಖ್ತೂನ್ಖ್ವಾ ಜನರು, 125 ಬಲೂಚಿಸ್ತಾನಿಗಳು, 33 ಜನ ಆಜಾದ್ ಕಾಶ್ಮೀರ್, 10 ಜನರು ಇಸ್ಲಾಮಾಬಾದ್ ಪ್ರಾಂತ್ಯದವರು ಎನ್ನಲಾಗ್ತಾ ಇದೆ. 2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷ್ಯಾ, ಒಮನ್, ಕತಾರ್ನಿಂದ ಒಟ್ಟು 5,402 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸುತ್ತಿದ್ದಾಗ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ನಿಂದ ವಾಪಸ್ ಕಳುಹಿಸಲಾಗಿದೆ. 3 ವರ್ಷಗಳಲ್ಲಿ ವಿಶ್ವದ ಹಲವು ದೇಶಗಳಲ್ಲಿ ಬರೋಬ್ಬರಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನವನ್ನ ನಾವು ಡಿಸೈನ್ ಆಗಿ ಬೈತೀವಿ. ಪಾಕಿಸ್ತಾನವನ್ನ ಪಾಪಿಸ್ತಾನ ಅಂತೀವಿ, ಭಿಕಾರಿಸ್ತಾನ ಅಂತೀವಿ, ಶತ್ರು ರಾಷ್ಟ್ರ ಅಂತೀವಿ, ನಮಕ್ ಹರಾಮ್ ಪಾಕಿಸ್ತಾನ್ ಅಂತೀವಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲದ ರಾಷ್ಟ್ರ ಅಂತೀವಿ. ಇದನ್ನೆಲ್ಲ ನಾವು ಹೇಳಿ ನೀವು ಕೇಳಿ ನಮ್ಮವರು ಬರೆದು ಸಾಕಾಗೋಗಿದೆ. ಈಗ ಪಾಕಿಸ್ತಾನಕ್ಕೆ ಒಂದು ಹೊಸ ಪದವನ್ನ ನಾವು ಕೊಡ್ತಾ ಇದ್ದೀವಿ. ಹೊಸ ರೀತಿಯಲ್ಲಿ ಬೈಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ. ಹಾಗಿದ್ರೆ ಯಾವ್ದಾ ಹೊಸ ಪದ? ಬನ್ನಿ ಕೇಳ್ಕೊಂಬರೋಣ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಭಿಕ್ಷುಕ. ಸೌದಿಯಿಂದ 5,000 ಭಿಕ್ಷುಕರು ಗಡೀಪಾರು. ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಹಣ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ ಪಾಕಿಸ್ತಾನಿ ಜನರು ವಿದೇಶಕ್ಕೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ. ಇದರ ಮಧ್ಯೆ ಪಾಪಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಕಾಟ ಎಷ್ಟಿದೆ ಅಂದ್ರೆ ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾ ಮಂಡಿಸಿದ್ದು ಭಿಕ್ಷಾಟನೆ ಆರೋಪದ ಮೇಲೆ ವಿದೇಶಗಳಿಂದ ಎಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಒಟ್ಟು 5,000 ಜನರ ಪೈಕಿ 1,002 ಖೈಬರ್ ಪಖ್ತೂನ್ಖ್ವಾ ಜನರು, 125 ಬಲೂಚಿಸ್ತಾನಿಗಳು, 33 ಜನ ಆಜಾದ್ ಕಾಶ್ಮೀರ್, 10 ಜನರು ಇಸ್ಲಾಮಾಬಾದ್ ಪ್ರಾಂತ್ಯದವರು ಎನ್ನಲಾಗ್ತಾ ಇದೆ.
2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷ್ಯಾ, ಒಮನ್, ಕತಾರ್ನಿಂದ ಒಟ್ಟು 5,402 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸುತ್ತಿದ್ದಾಗ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ನಿಂದ ವಾಪಸ್ ಕಳುಹಿಸಲಾಗಿದೆ. 3 ವರ್ಷಗಳಲ್ಲಿ ವಿಶ್ವದ ಹಲವು ದೇಶಗಳಲ್ಲಿ ಬರೋಬ್ಬರಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನವನ್ನ ನಾವು ಡಿಸೈನ್ ಆಗಿ ಬೈತೀವಿ. ಪಾಕಿಸ್ತಾನವನ್ನ ಪಾಪಿಸ್ತಾನ ಅಂತೀವಿ, ಭಿಕಾರಿಸ್ತಾನ ಅಂತೀವಿ, ಶತ್ರು ರಾಷ್ಟ್ರ ಅಂತೀವಿ, ನಮಕ್ ಹರಾಮ್ ಪಾಕಿಸ್ತಾನ್ ಅಂತೀವಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲದ ರಾಷ್ಟ್ರ ಅಂತೀವಿ. ಇದನ್ನೆಲ್ಲ ನಾವು ಹೇಳಿ ನೀವು ಕೇಳಿ ನಮ್ಮವರು ಬರೆದು ಸಾಕಾಗೋಗಿದೆ. ಈಗ ಪಾಕಿಸ್ತಾನಕ್ಕೆ ಒಂದು ಹೊಸ ಪದವನ್ನ ನಾವು ಕೊಡ್ತಾ ಇದ್ದೀವಿ. ಹೊಸ ರೀತಿಯಲ್ಲಿ ಬೈಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ. ಹಾಗಿದ್ರೆ ಯಾವ್ದಾ ಹೊಸ ಪದ? ಬನ್ನಿ ಕೇಳ್ಕೊಂಬರೋಣ. ಪಾಕಿಸ್ತಾನ ಇಂಟರ್ನ್ಯಾಷನಲ್ ಭಿಕ್ಷುಕ. ಸೌದಿಯಿಂದ 5,000 ಭಿಕ್ಷುಕರು ಗಡೀಪಾರು. ಪಾಕಿಸ್ತಾನ ಸರ್ಕಾರ ಐಎಂಎಫ್ನಿಂದ ಹಣ ಪಡೆದು ಭಯೋತ್ಪಾದಕರಿಗೆ ಖರ್ಚು ಮಾಡ್ತಾ ಇದ್ರೆ ಪಾಕಿಸ್ತಾನಿ ಜನರು ವಿದೇಶಕ್ಕೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ. ಇದರ ಮಧ್ಯೆ ಪಾಪಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಪಾಕ್ ಮೂಲದ ಭಿಕ್ಷುಕರ ಕಾಟ ಎಷ್ಟಿದೆ ಅಂದ್ರೆ ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರದ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಡೇಟಾ ಮಂಡಿಸಿದ್ದು ಭಿಕ್ಷಾಟನೆ ಆರೋಪದ ಮೇಲೆ ವಿದೇಶಗಳಿಂದ ಎಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಒಟ್ಟು 5,000 ಜನರ ಪೈಕಿ 1,002 ಖೈಬರ್ ಪಖ್ತೂನ್ಖ್ವಾ ಜನರು, 125 ಬಲೂಚಿಸ್ತಾನಿಗಳು, 33 ಜನ ಆಜಾದ್ ಕಾಶ್ಮೀರ್, 10 ಜನರು ಇಸ್ಲಾಮಾಬಾದ್ ಪ್ರಾಂತ್ಯದವರು ಎನ್ನಲಾಗ್ತಾ ಇದೆ. 2024ರಿಂದ ಸೌದಿ ಅರೇಬಿಯಾ, ಇರಾಕ್, ಮಲೇಷ್ಯಾ, ಒಮನ್, ಕತಾರ್ನಿಂದ ಒಟ್ಟು 5,402 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಲಾಗಿದೆ. ಇತರ 5 ದೇಶಗಳಲ್ಲಿ ಭಿಕ್ಷಾಟನೆ ನಡೆಸುತ್ತಿದ್ದಾಗ 369 ಪಾಕಿಸ್ತಾನಿಗಳನ್ನ ಸೆರೆ ಹಿಡಿಯಲಾಗಿದೆ. ಸೌದಿ ಅರೇಬಿಯಾ ನಂತರ ಅತಿ ಹೆಚ್ಚು 247 ಪಾಕಿಸ್ತಾನಿ ಭಿಕ್ಷುಕರನ್ನ ಇರಾಕ್ನಿಂದ ವಾಪಸ್ ಕಳುಹಿಸಲಾಗಿದೆ. 3 ವರ್ಷಗಳಲ್ಲಿ ವಿಶ್ವದ ಹಲವು ದೇಶಗಳಲ್ಲಿ ಬರೋಬ್ಬರಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.